ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನೇನು ಮಾಡ್ತೀನಿ ಇವತ್ತಿನ ಡೇಯಲ್ಲಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಆಯಿತು. ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕು, ಇಲ್ಲಾಂದರೆ ಅವರು ಬೇಗ ಹೊರಟೋಗ್ಬಿಡ್ತಾರೆ ಅಂದ್ಬಿಟ್ಟು ಫಸ್ಟ್ ತಿಂಡಿ ಮಾಡಿ ಆಮೇಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ, ಅದನ್ನೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟು ಅವ್ರನ್ನ ಕಳಿಸಾದ್ಮೇಲೆ ನೆಕ್ಸ್ಟ್ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ಲೆಲ್ಲ ಹೊಟ್ಟೆ ಕ್ಲೀನೆಲ್ಲ ಮಾಡ್ಕೊಂಡಾಯಿತು. ಈಗ ಬೆಡ್ಸ್ಬಿಟ್ಟನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬೆಡ್ಡೆಲ್ಲ ಹಾಸ್ಬಿಟ್ಟು ರಗ್ಗೆಲ್ಲ ಮರ್ಚಿಟ್ಬೇಡ ಅಂದ್ಬಿಟ್ಟು ಮರ್ಚ್ತಾ ಇದ್ದೆ. ಆ ಮರ್ಚೆಲ್ಲ ಇಕ್ಕಾದ್ಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಫುಲ್ ಕ್ಲೀನ್ನ ಬೆಳಗ್ಗೆನೇ ಮಾಡ್ಕೊಬಿಟ್ರೆ ಆಮೇಲೆ ಸ್ವಲ್ಪ ಫ್ರೀಯಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆನೇ ಮಾಡ್ಕೊತಾ ಇದ್ದೆ. ಮಾಡ್ಕೊಂಡಾದಮೇಲೆ ಇನ್ನು ಬೆಳಗ್ಗೆಯಿಂದ ವಿಡಿಯೋ ಇನ್ಯಾವುದು ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಸಂಜೆ ಹಂಗೆ ಫ್ರೆಶ್ ಅಪ್ ಎಲ್ಲ ಆದೆ. ಫ್ರೆಶ್ ಅಪ್ ಆಗಿ ಟೆರೆಸ್ ಮೇಲೆ ಹೋಗ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಮಕ್ಕಳೆಲ್ಲ ಆಟ ಆಡ್ತಿದ್ರು, ಅವ್ರನ್ನ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಆಮೇಲೆ ಕುತ್ಕೊಂಡು ನೋಡ್ಬೋದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಸ್ನಾನ ಮಾಡಿದ್ರೆ ನಿದ್ದೆ ಬರ್ತಾ ಇರುತ್ತೆ ಕಣ್ಣಲ್ಲಿಗೆ. ಆಲ್ರೆಡಿ ನಂಗೆ ನೋಡಿ ಕಣ್ಣಲ್ಲಿ ನಿದ್ದೆ ಬರ್ತಾ ಇದೆ. ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಇತ್ತು, ಎಲ್ಲ ಆಗಿತ್ತಲ್ಲ, ಫ್ರೆಶ್ ಅಪ್ ಎಲ್ಲ ಆಗಿತ್ತು, ಎಲ್ಲ ಮುಗ್ದಿತ್ತು. ಪೂಜೆಯಿಂದ ಆಮೇಲೆ ಮುಗಿಸ್ಕೊಳ್ಳೋಣ, ಕೈ ಮುಕ್ಕೊಂಬರೋಣ ದೇವ್ರ ಮನೆಗೆ ಹೋಗಿ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಕೂತಿದ್ದೆ. ಆಮೇಲೆ ತಿನ್ನೋಕೆ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಸೌತೆಕಾಯಿ ತಿಂದ್ಕೊಂಡು ಹಾಗೆ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಗಂಡ ಕಡೆ ಎಲ್ಲ ಹಚ್ಚಾದ್ಮೇಲೆ ಮತ್ತೆ ಕೂತ್ಕೊಂಡು ಮಾವಿನ ಹಣ್ಣು ಇತ್ತು, ಮಾವಿನ ಹಣ್ಣು ತಂದಿದ್ವಲ್ಲ ಅದನ್ನ ತಿಂದ್ಕೊಂಡು ಕೂತ್ಕೊಂಡಿದ್ದೆ. ಅದು ನೋಡ್ರಿ ಈ ಥರ ಆಗ್ತಾಯಿತ್ತು, ಕರಗುತ್ತೆ ಅಂದ್ಬಿಟ್ಟು ತಿನ್ಬೇಡ ಅಂತ ತಿಂತಾಯಿದ್ದೆ. ಆಮೇಲೆ ಇದೊಂದು ರೆಸಿಪಿ ಟ್ರೈ ಮಾಡಿದ್ದೆ ಓಟ್ಸಿಂದ. ನಾನು ನೆಕ್ಸ್ಟ್ ಇದು ರೆಸಿಪಿನ ಹಾಕ್ತೀನಿ, ವಿಡಿಯೋನ ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.